ನಾವು ಏನೇ ಮಾಡಿದರೂ ಅದು ರುಚಿಯಾಗೂ ಇರಬೇಕು, ಆರೋಗ್ಯಕರವಾಗೂ ಇರಬೇಕು. ಹಾಗೆ ಅಂತಹ ಒಂದು ರೆಸಿಪಿಯನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇವೆ. ಪಕ್ಕ ನಮಗೆ ಈಗ ಒಂದು 10-15 ನಿಮಿಷದೊಳಗೆ ಒಂದು ಸ್ವೀಟ್ ತಿನ್ನಬೇಕು ಅಂತ ಆಗ್ತದೆ. ಆವಾಗ ಮನೆಯಲ್ಲಿ ಒಂದು ಸ್ವಲ್ಪ ತಾವರೆ ಹೂವಿನ ಬೀಜ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಒಂದು ಚಿಕ್ಕಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಸುಲಭವಾಗಿ ಆರೋಗ್ಯಕರವಾಗಿ ಸ್ವೀಟ್ ಕೂಡ ಆಯಿತು, ಹಾಗೆ ಆರೋಗ್ಯಕ್ಕೆ ಕೂಡ ಯಾವುದೇ ತೊಂದರೆ ಆಗದ ಹಾಗೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ತಾವರೆ ಹೂವಿನ ಬೀಜದ ಚಿಕ್ಕಿ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಈ ಚಿಕ್ಕಿ ಚಳಿಗಾಲದಲ್ಲಿ ಬರುವಂತಹ ಗಂಟು ನೋವುಗಳು, ವಾತದ ಥರದಲ್ಲಿ ಇರ್ತದಲ್ಲ, ಅದಕ್ಕೆ ಕೂಡ ತುಂಬ ಒಳ್ಳೆಯದು, ತುಂಬ ಆರೋಗ್ಯಕರ ಇದು. ಇದಕ್ಕೆ ನಾನಿಲ್ಲಿ 50 ಗ್ರಾಮಿನಷ್ಟು ತಾವರೆ ಬೀಜ ತಗೊಂಡಿದ್ದೇನೆ. 1/4 kg ಬೆಲ್ಲ ತಗೊಂಡಿದ್ದೇನೆ ಹುಡಿ ಮಾಡಿಕೊಂಡು. ಹಾಗೆಯೇ 1 ಚಿಟಿಕೆಯಷ್ಟು ಏಲಕ್ಕಿ, 1-2 ಚಿಟಿಕೆಯಷ್ಟು ಪೆಪ್ಪರ್ ಪುಡಿ, ಹಾಗೂ 2 ಚಿಟಿಕೆಯಷ್ಟು ಒಣಶುಂಠಿ ಹುಡಿ, ಹಾಗೂ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು ಸಣ್ಣ ತಟ್ಟೆಯಲ್ಲಿ ಅಂದರೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನೀರು. ಮೊದಲಿಗೆ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಪೂರ್ತಿಯಾಗಿ ಕರಗಿ ಬಿಸಿ ಆದ ನಂತರ ಅದಕ್ಕೆ ನಾವೇನು ಮಖಾನವನ್ನು ತೆಗೆದಿಟ್ಟಿದ್ದೇವೆ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಮಾಡಿದರೆ ಮಖಾನ ಎಲ್ಲ ಸೀದು ಹೋಗ್ತದೆ. ಸಣ್ಣ ಉರಿಯಲ್ಲಿ ಅದು ಕ್ರಿಸ್ಪ್ ಆಗುವವರೆಗೆ, ಅಂದರೆ ಕೈಯಲ್ಲಿ ಮುಟ್ಟುವಾಗ ಅದು ಹುಡಿ ಹುಡಿ ಆಗಬೇಕು, ಅದನ್ನು ಪ್ರೆಸ್ ಮಾಡುವಾಗ ಆ ಥರ ಅಷ್ಟು ಕ್ರಿಸ್ಪ್ ಆಗುವಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಹೆಚ್ಚಿನ ಸಮಯ ಏನು ಬೇಕಾಗೋದಿಲ್ಲ, 1-2 ನಿಮಿಷ ಸಾಕಾಗ್ತದೆ. ಕೈ ಬಿಡದೇನೆ ಅದನ್ನು ಮಗುಚುತ್ತಾ ಇರಿ, ಯಾಕೆಂದರೆ ಎಲ್ಲ ಮಖಾನ ಕೂಡ ಫ್ರೈ ಆಗಬೇಕು ಇಲ್ಲಿ ನಮಗೆ. ಈಗ ನೀವು ಮಗಸಲಿಲ್ಲ ಅಂದರೆ ಮೇಲ್ಗಡೆ ಮಖಾನ ಹಾಗೆ ಉಳ್ಕೊಳ್ತದೆ, ಅಡಿಯ ಮಖಾನ ಮಾತ್ರ ಫ್ರೈ ಆಗ್ತದೆ. ನೋಡಿ, ಕೈಯಲ್ಲಿ ತೆಗೆದು ನೋಡುವಾಗ ಕರೆಕ್ಟಾಗಿ ಅದು ಹುಡಿ ಆಗಬೇಕು. ನೋಡಿ, ಈ ಥರ ಹುಡಿ ಆದರೆ ಇದೀಗ ರೆಡಿ ಆಯಿತು ಅಂತೇಳಿ ಅರ್ಥ. ಈಗ ಮಖಾನವನ್ನು ತೆಗೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಟುಕೊಳ್ಳುವ. ಅದನ್ನು ಮಖಾನ ಕೊನೆಯಲ್ಲಿ ಹಾಕ್ಕೊಳ್ಳಿಕ್ಕಿರೋದು, ಇನ್ನು ಅದು ತಣ್ಣಗಾಗೋಷ್ಟೊತ್ತಿಗೆ ಇನ್ನಷ್ಟು ಕ್ರಿಸ್ಪಿ ಆಗ್ತದೆ ಅದು. ಹಾಗೆ ಅದನ್ನು ತಣ್ಣೀಲಿಕ್ಕೆ ಬಿಡುವ. ಇನ್ನೀಗ ಪುನಃ ಬಾಣಲೆಗೆ ನಾವು ಏನು ಬೆಲ್ಲ ತಗೊಂಡಿದ್ದೇವೆ ಆ ಬೆಲ್ಲವನ್ನು ಪೂರ್ತಿಯಾಗಿ ಹಾಕಿಕೊಳ್ಳುವ. ಎಲ್ಲ ಬೆಲ್ಲವನ್ನು ಕೂಡ ನಾನು ಹುಡಿ ಮಾಡಿ ಹಾಕಿದ್ದಿದ್ದನ್ನು ನೀವು ಅದನ್ನು ಕಸ ಉಂಟು ಅಂತಾದರೆ ನೀರು ಮಾಡಿ ಕೂಡ ಹಾಕಿಕೊಳ್ಬೋದು, ನೀರು ಮಾಡಿ ಸೋಸಿಕೊಳ್ಬೋದು. ನನಗಿದಲ್ಲಿ ಕಸ ಇಲ್ಲ ಅಂತ ಗೊತ್ತಿದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೇನೆ. ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ನೀರು. ಇಲ್ಲಿ ನಾವು ಪಾಕ ತೆಗೀಲಿಕ್ಕೆ ಅಥವಾ ನೀರು ಮಾಡಲಿಕ್ಕೆಲ್ಲ ಏನಿಲ್ಲ, ಇದನ್ನು ಕಾಯಿಸ್ತಾ ಹೋಗೋದು. ನೋಡಿ, ಈ ಥರ ಸರಿಯಾಗಿ ಅದು ಗುಳ್ಳೆ ಬಂದು ಒಂದೆಳೆ ಪಾಕಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯೇ ಬರಬೇಕದು, ಸರಿಯಾಗಿ ಕುದಿಸಬೇಕು. ಇದಕ್ಕೊಂದು 3-4 ನಿಮಿಷ ಟೈಮ್ ಬೇಕಾಗ್ತದೆ. ಕೈ ಬಿಡದೇನೆ ಹೀಗೆ ಮಗಚಿಕೊಂಡಿರಿ, ಇಲ್ಲದಿದ್ದರೆ ತಳದಲ್ಲಿ ಕೂತ್ಕೊಳ್ತದೆ ಬೆಲ್ಲ. ಈ ಥರ ನೋಡಿ, ಕರೆಕ್ಟಾಗಿ ನೊರೆಯಾಗಿ ಬರಲಿಕ್ಕೆ ಶುರು ಆಗ್ತದೆ. ಅದು 4 ನಿಮಿಷದಲ್ಲಿ ಈ ಹಂತಕ್ಕೆ ಬರ್ತದೆ ಬೆಲ್ಲ. ಸಕ್ಕರೆ ಅಷ್ಟು ಹೊತ್ತು ಬೇಕಾಗೋದಿಲ್ಲ ಪಾಕ ಮಾಡಲಿಕ್ಕೆ, ಹಾಗಾಗಿ ಬೇಗ ಆಗ್ತದೆ ಇದು. ನೋಡಿ, ಹೀಗೆ ಆದರೆ ಸಾಕು. ಈಗ ಇದಕ್ಕೆ ಮಖಾನವನ್ನು ಸೇರಿಸ್ಕೊಳ್ಬೋದು. ಅದರಿಂದ ಮೊದಲು ನಾವು ಇದನ್ನೆಲ್ಲ ಹುಡಿಯನ್ನು ತಗೊಂಡಿದ್ದೇವಲ್ವ, ಪೆಪ್ಪರ್ ಇರ್ಬೋದು, ಒಣಶುಂಠಿ ಇರ್ಬೋದು, ಏಲಕ್ಕಿ ಹುಡಿ ಇರ್ಬೋದು, ಇವೆಲ್ಲವನ್ನು ಕೂಡ ಹಾಕಿ ಒಂದೇ ಒಂದು ಕುದಿಸಿ 1-2 ಚಿಟಿಕೆಯಷ್ಟು ಉಪ್ಪು ಹಾಕಿ ಅದಕ್ಕೆ. ಯಾಕೆಂದರೆ ಸ್ವೀಟ್ ಮಾಡುವಾಗ ಯಾವಾಗಲೂ ಒಂದು ಚಿಟಿಕೆ ಉಪ್ಪು ಹಾಕಿದ್ರೇ ಅದು ರುಚಿಯಾಗಿರ್ತದೆ. ನಂತರ ಈ ಮಖಾನವನ್ನು ಸೇರಿಸ್ಕೊಳ್ಳಿ. ಮಖಾನವನ್ನು ನಾವು ಕ್ರಿಸ್ಪಿಯಾಗಿ ಹುರಿದಿರುವ ಕಾರಣ ಅದು ಮೆತ್ತಗಾಗೋದಿಲ್ಲ, ಇದಕ್ಕೆ ಹಾಕಿದಾಗ ಕೂಡ ಗರಿಗರಿಯಾಗಿ ಉಳ್ಕೊಳ್ತದೆ ಅದು. ಇನ್ನೀಗ ಪೂರ್ತಿಯಾಗಿ ಬೆಲ್ಲ ಆರುವವರೆಗೆ ಒಂದು 2-3 ನಿಮಿಷವರೆಗೆ ದೊಡ್ಡ ಉರಿಯಲ್ಲೇ ಮಗಚಿಕೊಳ್ಬೋದು. ನೀವು ಫಸ್ಟಿಗೆ ದೊಡ್ಡ ಉರಿಯಲ್ಲೇ ಅದನ್ನು ಮಾಡಿಕೊಂಡ್ರೆ ಬೆಲ್ಲ ಸೀದು ಹೋಗ್ತದೆ. ಹಾಗಾಗಿ ಫಸ್ಟಿಗೆ ಸಣ್ಣ ಉರಿಯಲ್ಲಿ ಮಾಡಿಕೊಂಡು ಮಖಾನ ಹಾಕಿದ ನಂತರ ಉರಿ ದೊಡ್ಡ ಮಾಡಿ ಬೆಲ್ಲ ಆರುವವರೆಗೆ, ಸಾಧಾರಣ ನೀರಿನ ಪಸೆ ಪೂರ್ತಿಯಾಗಿ ಆರುವವರೆಗೆ ಅದನ್ನು ಮಗಚಬೇಕು. ಇದಕ್ಕೊಂದು 2-3 ನಿಮಿಷ ಬೇಕಾಗ್ತದೆ ಪುನಃ. ನೋಡಿ, ಇದೀಗ ರೆಡಿ ಆಯಿತು. ಈಗ ಇದನ್ನು ಒಂದು ತುಪ್ಪ ಉಜ್ಜಿದ ಬಟ್ಲಿಗೆ ಅಥವಾ ಬಟರ್ ಪೇಪರ್ ಮೇಲೆ ಅದನ್ನು ಸ್ಪ್ರೆಡ್ ಮಾಡಿ ಆವಾಗಲೇ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ, ಅಥವಾ ಚಾಕು ಮೂಲಕ ಕಟ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಅದು ಇಂಡಿವಿಜುವಲ್ ಆಗಿ ಒಂದೊಂದಾಗಿ ತೆಗಿಲಿಕ್ಕೆ ಬರ್ತದೆ. ಹಾಗೆ ಅದನ್ನು ತೆಳ್ಳಗೆ ಸ್ಪ್ರೆಡ್ ಮಾಡಿ. ಫಸ್ಟಿಗೆ ತೆಳ್ಳಗೆ ಸ್ಪ್ರೆಡ್ ಮಾಡಲಿಲ್ಲ ಅಂದರೆ ನಮಗೆ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಬೆಲ್ಲ ಅಂಟು ಜಾಸ್ತಿ. ಹಾಗಾಗಿ ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳ್ಳಗೆ, ಅಂದರೆ ಒಂದೊಂದಾಗಿ ಕೂತ್ಕೊಳ್ಳುವಾಗೆ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಕಟ್ ಮಾಡಿ ಕೂಡ ತಿನ್ಬೋದು. ನಾವು ಈ ನೆಲಕಡಲೆಯ ಚಿಕ್ಕಿ ಹೇಗೆ ಮಾಡ್ತೇವೆ ಅದೇ ಥರ ಕಟ್ ಮಾಡಿ ಕೂಡ
ತಿನ್ಬೋದು. ಆದರೆ ಇಂಡಿವಿಜುವಲ್ ಆಗಿದ್ದರೆ ತಿನ್ನಲಿಕ್ಕೆ ಸುಲಭ ಆಗ್ತದೆ, 1 ಬೈಟ್ ತಿನ್ನಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ತೆಳ್ಳಗೆ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಇನ್ನೀಗ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಅದನ್ನು ಅರ್ಧ ಗಂಟೆ ಪೂರ್ತಿ ತಣ್ಣಗಾದ ನಂತರ ಒಂದೊಂದಾಗಿ ಅದನ್ನು ತೆಗೆದು ಸಪರೇಟ್ ಮಾಡಿ ಒಂದು ಬಾಟ್ಲಿಯಲ್ಲಿ ತುಂಬಿಸಿಟ್ರೆ ನಿಮಗೆ 1 ವಾರ 10 ದಿನಕ್ಕೆಲ್ಲ ಇದು ಏನಾಗೋದಿಲ್ಲ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಮಕ್ಕಾನದ್ದು ಏನೇ ಮಾಡಿದರೂ ಕೂಡ ಆರೋಗ್ಯಕ್ಕೆ ಅತಿ ಉತ್ತಮ. ಅದನ್ನು ರಾಯ್ತ ಮಾಡಿ ತಿನ್ಬೋದು, ಲಡ್ಡು ಮಾಡಿ ತಿನ್ಬೋದು, ಸುಮಾರು ಐಟಮ್ಗಳನ್ನು ಮಕ್ಕಾನದಲ್ಲಿ ಮಾಡ್ಬೋದು. ನಮ್ಮ ಚಾನಲಲ್ಲಿ ಕೂಡ ತುಂಬ ವೆರೈಟೀಸ್ ನಾವು ಹಾಕಿದ್ದೇವೆ ಮಕ್ಕಾನದ್ದು. ಇದನ್ನು ಕೂಡ ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ನೋಡಿ, ಇದು ಇಂಡಿವಿಜುವಲ್ ಆಗಿ ಒಂದೊಂದೇ ಆಗಿ ಬಿಡಿಸಲಿಕ್ಕೆ ಬರ್ತದೆ. ನಮಗೆ ಕರಡಿಗೆಯಲ್ಲಿ ಹಾಕಿಡಲಿಕ್ಕೆ ಕೂಡ ತುಂಬ ಸುಲಭ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.